ಏನಿಲ್ಲ ಸಣ್ಣವೆಲ್ಲ ಚಪ್ಲಿ ಚಪ್ಲಿ ತಂದ್ರೆ ಅದು ಯಾವಾಗಾರ ಹಬ್ಬಕ್ ಒಂದ್ಸತಿ ಹಾಕೊಂಬುದು ಅಷ್ಟೇ ನಾವು ಚಪ್ಲಿ ತಂದ್ರೆ. ವೈಟ್ ಸ್ಲಿಪ್ಪರ್ ಬರ್ತೀವೋ ಅದೇ ಚಪ್ಲಿ ಹಾಕೋಬೇಕು. ಹಬ್ಬಕ್ ಒಂದ್ಸತಿ ಡೈಲಿ ಹಾಕೊಂಬುದಿಲ್ಲ ಏನಿಲ್ಲ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಲ್ಲು ಪೂಜಾರಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ 90s ಕಿಡ್ಸ್ ಹುಡುಗರು ಬಾಲ್ಯದಲ್ಲಿ ಕಾಸಿಲ್ಲದೆ ಹೇಗೆ ಜೀವನ ಮಾಡ್ತಿದ್ರಪ್ಪ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್. ನಮ್ಮ 90s ಕಿಡ್ಸ್ ಹುಡುಗರೆಲ್ಲ ಬಾಲ್ಯದಲ್ಲಿ ಹೆಂಗಪ್ಪ ಅಂದ್ರೆ ಓದ್ತಾ ಇದ್ದೀವಿ ಕರೆಂಟ್ ಇಲ್ಲದೆ. ಅಂದ್ರೆ ಆ ಟೈಮ್ನಾಗ ಏನು ಕರೆಂಟ್ ಇರ್ತಿಲ್ಲ ಏನಿಲ್ಲ. ನಾವು ಓದೋ ಟೈಮ್ನಾಗ ಖಾಲಿ ಮೇಣದ ಬತ್ತಿ ಹಚ್ಕೊಂಡು ಓದಿದೀವಿ ನಾವು. ಅದನ್ನು ಅದ ಕರೆಂಟ್ ಇರ್ತಿತ್ತು, ಬಟ್ ಮೇಣದ ಬತ್ತಿ ಕರೆಂಟ್ ಹೋದ್ಮೇಲೆ ಮೇಣದ ಬತ್ತಿ ಹಚ್ಕೊಂಡು ಓದ್ತಾ ಇದ್ದೀವಿ ಅಂತ ಸಿಚುವೇಶನ್ ಇತ್ತು. ಅದ್ರಲ್ಲಿ ಖುಷಿ ಬೇರೆ ಇತ್ತು. ಹಂಗಾಗಿ ಕರೆಂಟ್ ಇಲ್ಲದೆ ಓದ್ತಿದ್ವಿ. ಮತ್ ಇನ್ನೊಂದ್ ಏನಪ್ಪಾ ಅಂದ್ರೆ ಮಲಗ್ತಿದ್ವಿ ಮಂಚವಿಲ್ಲದೆ. ಆ ಟೈಮ್ನಾಗ ಮಂಚ ಇದ್ದಿಲ್ಲ ಏನಿಲ್ಲ, ನೆಲದ ಮೇಲೆ ಬೀಳೋದು. ಇಬ್ಬರು ಅಣ್ಣ ತಂದಿದ್ರು, ನಮ್ದು ಇದು ಜಾಗ ಅನ್ಕೊಂಡ್ ಕೆಲಸ ನೆಲದ ಮೇಲೆ ಮಕ್ಕೊಂಬೋದು. ಒಂದೇ ಹಾಸಿಗೆ ಮಾಡ್ಕೊಂಡು ನೆಲದ ಮೇಲೆ ಮಕ್ಕೊಂಡ್ ಬಿಡ್ತಿದ್ವಿ. ಹಾಗೆ ಮಂಚ ಇರ್ತಿದಿಲ್ಲ, ಏನ್ ಇರ್ತಿದಿಲ್ಲ. ಮತ್ತೆ ನಡಿತಿದ್ವಿ ಚಪ್ಲಿ ಇಲ್ಲದೆ. ನಮಗ್ ಚಪ್ಲಿ ಇರ್ತಿದಿಲ್ಲ ಏನಿಲ್ಲ, ಸಣ್ಣವೆಲ್ಲ ಚಪ್ಲಿ ತಂದ್ರೆ ಅದು ಯಾವಾಗಾರ ಹಬ್ಬಕ್ ಒಂದ್ಸತಿ ಹಾಕೊಂಬುದು ಅಷ್ಟೇ ನಾವು ಚಪ್ಲಿ ತಂದ್ರೆ. ವೈಟ್ ಸ್ಲಿಪ್ಪರ್ ಬರ್ತೀವೋ ಅದೇ ಚಪ್ಲಿ ಹಾಕೋಬೇಕು. ಹಬ್ಬಕ್ ಒಂದ್ಸತಿ ಡೈಲಿ ಹಾಕೊಂಬುದಿಲ್ಲ ಏನಿಲ್ಲ. ಶಾಲೆ ಹೋಗೋ ಟೈಮಿಗೆ ಆದ್ರೂ ಹಂಗೆ ಚಪ್ಲಿ ಇಲ್ದೇನೆ ಹೋಗ್ತಿದ್ದೇವಿ. ಆಟ ಆಡೋ ಮುಂದೂ ಚಪ್ಲಿ ಇಲ್ದೇನೆ. ಕಾಲೆಲ್ಲ ಧೂಳು ಎಲ್ಲ ಮನೆಗೆಲ್ಲ ಬರ್ಸ್ಕೊಂಡ್ ಆಗ್ತಿತ್ತು ಮನೆಗೆ ಹೋಗ್ತೀನಿ. ಮತ್ತ ಹಾಡ್ತಿದ್ವಿ ರಾಗ ಇಲ್ಲದೆ. ನಾವು ಹಾಡ ಹಾಡ್ಲಕ್ಕೆ ರಾಗ ಇರ್ತದಿಲ್ಲ ಏನಿಲ್ಲ. ಶಾಲೆಗೆ ಒಂದ್ ಹಾಡ ಹಾಡಪ್ಪ ಅಂತಂದ್ರೆ ಯಾವ್ದಾರ ಒಂದ್ ಹಾಡ ಹಾಡೋದು. ಶನಿವಾರ ಬಂತಂದ್ರೆ ಹಾಡಕ್ ಹಚ್ಚೋದು. ಆತನ ದುಡ್ಡು ಕೊಟ್ಟರೆ ಗಂಡು ಮಗನ ಜಾನಪದ ಹಾಡುಗಳೇ ಹಾಡ್ತಿದ್ದೆ ನಾವು. ಅದಕ್ಕೆ ರಾಗ ಇರ್ತದಲ್ಲ ಏನಿಲ್ಲ. ಹಾಗಾಗಿ ರಾಗವಿಲ್ಲದೆ ಹಾಡ್ತಿದ್ವಿ. ಮತ್ತು ಅಲಾರಾಮ್ ಇಲ್ಲದೆ ಎದ್ದು ಹೇಳ್ತಿದ್ವಿ. ಅಲಾರಾಮ್ ಇರ್ತದಿಲ್ಲ ಏನಿಲ್ಲ. ನಮ್ಮ ಮೊಬೈಲ್ ಇರ್ತದಿಲ್ಲ, ಅಲಾರಾಮ್ ಎಲ್ಲಿಂದ ಇರ್ತಿತ್ತ. ನಮ್ಮವರೇ ಮಮ್ಮಿ ಎಬ್ಸ ಅಂತಂದ್ರ ಮಮ್ಮಿನ ಅಂತಿದ್ದಿಲ್ಲ, ಅವ್ವ ಅಂತಿದ್ದೆ. ನನಗೆ ಈ ಟೈಮ್ನಾಗ ಎಬ್ಸ ಅಂದ್ರೆ ಎಬ್ಸ್ತಿದ್ರು. ಆ ಟೈಮ್ನಾಗ ಅಲಾರಾಮ್ ಇರ್ತಿಲ್ಲ ಏನಿಲ್ಲ. ಹಾಗಾಗಿ ತಾಳವಿಲ್ಲದೆ ನಾವು ಕುಣಿಬೇಕಾದ್ರೆ ತಾಳ ಬೇಕಂತದಿಲ್ಲ ಏನಿಲ್ಲ. ನಮ್ ಖುಷಿ ಆದ್ರೆ ಕುಣಿದೆ. ಯಾವ್ದಾರ ಆಟದಾಗ ಗೆದ್ದೇವ್ ಅಂದ್ರೆ ಕುಣಿದೆ. ಮತ್ತ ಯಾವ್ದಾರ ಒಂದು ಮ್ಯಾರೇಜ್ ಐತು ಅಂದ್ರೆ ಕುಣಿದೆ ಚಾಲನೆ ಮಾಡೋದು. ಹಂಗಾಗಿ ನಾವು ಕುಣಿಲಾಕೆ ನಮ್ಗೇನ್ ತಾಳ ಬೇಕಾಗ್ತದಿಲ್ಲ ಏನಿಲ್ಲ. ಮತ್ತ ಪಾಸ್ ಆಗ್ತಿದ್ದೀವಿ ಟ್ಯೂಷನ್ ಇಲ್ಲದೆ. ನಮಗೂ ಆ ಟೈಮ್ನಾಗ ನಾವು ಟ್ಯೂಷನ್ ಓದ್ತಿದ್ರೇನೆ. ಯಾಕಂದ್ರೆ ಸರ್ಕಾರಿ ಶಾಲೆನೇ ಇದು. ಎಲ್ಲಾ ಸರ್ಕಾರಿ ಶಾಲೆಗೆ ಓದ್ತಿದ್ವಿ ನಾವು 90 ಕಿಡ್ಸ್ ಎಲ್ಲ. ಹಂಗಾಗಿ ಯಾರು ಟ್ಯೂಷನ್ ಓದ್ತಿದಿಲ್ಲ ಏನಿಲ್ಲ. ಎಲ್ಲ ಸರ್ಕಾರಿ ಶಾಲೆಗೆ ಪಾಸ್ ಆಗಿ ಸರ್ಕಾರಿ ಶಾಲೆದಾಗೆ ಡಿಗ್ರಿ ಎಲ್ಲ ಸರ್ಕಾರಿ ಕಾಲೇಜು ಅಲ್ಲೇ ಇದ್ ಮಾಡಿದ್ದೀವಿ. ಹಂಗಾಗಿ ನಾವು ಟ್ಯೂಷನ್ ಏನು ಹೊತ್ತಿದ್ದಿಲ್ಲ. ನಮ್ಮಲ್ಲಿ ಟ್ಯೂಷನ್ ಹೇಳ್ತಿದಿಲ್ಲ ಜಾಸ್ತಿ. ಟ್ಯೂಷನ್ಗೆ ಹೋಗೋ ಅವಶ್ಯಕತೆನೇ ಇರ್ತದಿಲ್ಲ. ನಮ್ಮಲ್ಲಿ ಗೌರ್ಮೆಂಟ್ ಸ್ಕೂಲ್ನಾಗೆ ಬಹಳ ಹುಷಾರಿದ್ದೀವಿ. ಟ್ಯೂಷನ್ ಯಾಕೆ ಹೋಗ್ತಿದ್ದೀವಿ. ಹಂಗಾಗಿ ಪಾಸ್ ಆಗ್ತಿದ್ದೀವಿ ಟ್ಯೂಷನ್ ಇಲ್ಲದೆ. ಬೆಳಿತಿದ್ವಿ ಹಾರ್ಲಿಕ್ಸ್ ಇಲ್ಲದೆ. ನಮ್ಮ ಹಾರ್ಲಿಕ್ಸ್ ಅಂದ್ರೆ ಗೊತ್ತಿದ್ದಿಲ್ಲ. ಹಂಗೆ ಬೆಳೆದೆ ನಾವು. ಸೋಡ ತಿನ್ನೋದು, ಆಟ ಆಡೋದು, ಓದೋದು, ಮನಿ ಬರೋದು ಅಟ್ಟೆ. ಹಂಗೆ ಬೆಳೆದು ನಾವು. ನಮ್ಗೆ ಹಾರ್ಲಿಕ್ಸ್ ಬೇಕಾಗಿಲ್ಲ ಏನಿಲ್ಲ. ನಾವು ಬೆಳಿತಾನೆ ಹಂಗೆ ಹಾರ್ಲಿಕ್ಸ್ ಇಲ್ದೇನೆ ಬೆಳಿತಿದ್ದೀವಿ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಖುಷಿಯಾಗಿದ್ವಿ ಕಾಸಿಲ್ಲದೆ. ಏನ್ ಹೇಳ್ಬೇಕು ಇದ್ರ ಬಗ್ಗೆ. 90s ಕಿಡ್ಸ್ ನಾವು ಬಾಲ್ಯದಲ್ಲಿ ನಮಗ್ ಕಾಸು ಅವಶ್ಯಕತೆ ಇರ್ತದಿಲ್ಲ. ನಮಗ್ ಖುಷಿಯಾಗಿರ್ಬೇಕಂದ್ರೆ ಆಟ ಆಡೋದು, ಏನಾರ ಒಂದು ಗೋಲಿ ಆಟ ಆಡೋದು, ಯಾವ್ದಾರ ₹1 ಸಿಕ್ಕರು ಸಾಕು ಖುಷಿನೇ. ಅವತ್ತಿನ ದಿವ್ಸ ಹಬ್ಬನೇ. ಮತ್ತ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡೋದು, ಗೋಲಿ ಆಟ, ಕಬಡ್ಡಿ, ಖೋ-ಖೋ ಈ ಆಟದಾಗೆ ನಾವು ಖುಷಿ ಕಂಡಿದ್ದೇವೆ. ಹಂಗಾಗಿ ನಮ್ಗೆ ಕಾಸಿನ ಅವಶ್ಯಕತೆನೇ ಇರ್ತದಿಲ್ಲ. ಸೊ ಫ್ರೆಂಡ್ಸ್, ಹೇಗಿತ್ತು ಈ ವಿಡಿಯೋ? ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಬುದನ್ನ ಮಾತ್ರ ಮರಿಬೇಡ್ರಿ. ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಬಾಯ್.